ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಏನಿವತ್ತು ಸ್ಟಾರ್ಟಿಂಗ್ ವಿಡಿಯೋನೇ ಅಡುಗೆ ಮನೆ ಕ್ಲಿಪ್ಪಿಂಗ್ ಇದೆ ಅಂತ ಅಂದ್ಕೊಂಡಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ಹೆಂಗೆ ಆಚರಿಸ್ತೀವಿ, ಓಕೆ, ಮತ್ತು ಏನೇನು ಪ್ರಿಪರೇಷನ್ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ನಾನು ಗೌರಿ ಗಣೇಶ ಹಬ್ಬದ ದಿನ ಲೀವ್ ತೊಗೊಂಡಿದ್ದೆ ಆಫೀಸಲ್ಲಿ. ನಾವು ಯೂಶ್ವಲಿ ಗೌರಿ ಗಣೇಶ ಹಬ್ಬದ ದಿನ ತನಿ ಎರಿಯಕ್ಕೆ ಹೋಗ್ತೀವಿ, ಓಕೆ. ಅವತ್ತು ದಿನ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಗಿ ನಾಷ್ಟ ಏನೇ ಮಾಡೋಕ್ಕೆ ಮುಂಚೆ ಹೋಗಿ ತನಿ ಏರ್ಬಿಟ್ಟು ಬರ್ತೀವಿ. ತನಿ ಎರಿಯೋಕ್ಕೆ ಏನೇನು ಪ್ರಿಪರೇಷನ್ ಮಾಡ್ಕೋತಾ ಇದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಎಳ್ಳಿನ ಉಂಡೆ ಮಾಡ್ತೀವಿ ಮತ್ತು ಟೊಂಬಿಟ್ಟು ಮಾಡ್ಕೊಂಡು 5 ಜನ ಮುತ್ತೈದೆಯರಿಗೆ ಇಲ್ಲಾಂದ್ರೆ 9 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಅಲ್ಲಿ ಕೊಟ್ಟು ತನಿ ಎರೆದ್ಬಿಟ್ಟು ಬರೋದು. ನಾನು ಒಂದು 5 o'clockಗೆ ಎದ್ದು ಫ್ರೆಶ್ ಅಪ್ ಆಗಿ, ಮನೇಲಿ ಇನ್ನೂ ಯಾರೂ ಎದ್ದಿರಲಿಲ್ಲ, ಅವರು ಮನೆಗಿದ್ದೇ ಲೇಟು. ಅದರಿಂದ ನಾನು ಯಾರನ್ನೂ ಡಿಸ್ಟರ್ಬ್ ಮಾಡದಂತೆ ನನ್ನ ಪಾಡಿಗೆ ನಾನು ಹಬ್ಬಕ್ಕೆ ಏನು ಪ್ರಿಪರೇಷನ್ ಬೇಕು, ಮುಂಚೆ ಎಳ್ಳುಂಡೆ ಮಾಡ್ಕೋಬೇಕು ಮತ್ತು ಟೊಂಬಿಟ್ಟು ಮಾಡ್ಕೋಬೇಕು, ಅದನ್ನು ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಎಳ್ಳುಂಡೆಗೆ ಏನೂ ಇಲ್ಲ, ಎಣ್ಣೆ ತೊಗೊಂಡು ಒಂದು ಸ್ವಲ್ಪ ಹುರ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ಆರಿಸ್ಕೊಂಡು ಅದ್ರ ಜೊತೆನೇ ಬೆಲ್ಲನ ತೊಗೊಂಡು ಮಿಕ್ಸಿಯಲ್ಲಿ ಆರಿಸ್ಕೊಂಡು ಉಂಡೆ ಮಾಡ್ತಾರೆ. ಇಲ್ಲಾಂದರೆ ಬೇಕಂದರೆ ಬೆಲ್ಲದ ಪಾಕ ತೊಗೊಂಡು ಅದರಲ್ಲೂ ಉಂಡೆ ಮಾಡ್ಬೋದು. ಟೊಂಬಿಟ್ಟು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸ್ಟಾರ್ಟಿಂಗಿಗೆ ಹೇಳಬೇಕಾಯ್ತು, ನಾನು ಹೇಳೋದೇ ಮರ್ತೋದೆ. ಈ ವಿಡಿಯೋನ ನೀವು ತುಂಬ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ ಯಾರ್ಯಾರಿದ್ದಾರೆ, ಹೆಂಗೆ ಹೋಗ್ತೀನೋ ತನಿ ಎರೆಯೋಕ್ಕೆ ಎಲ್ಲ ಇರುತ್ತೆ. ಈ ವಿಡಿಯೋನ ನೋಡಿ ನೀವು ಎಂಜಾಯ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಂತೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹಾಕೋಕ್ಕೆ ಆಗಲ್ಲ ಅನಿಸುತ್ತೆ ನಾನಿವತ್ತು ಪೂರ್ತಿ, ಯಾಕೆ ಅಂದರೆ ಗಣಪತಿ ಕುಣಿಸಿರೋದ್ರಿಂದ ಗೊತ್ತಿರುತ್ತೆ ರೋಡಲ್ಲೆಲ್ಲ ಸಾಂಗ್ ಹಾಕ್ಕೊಂಡೇ ಇರ್ತಾರೆ, ಓಕೆ, ಕಾಪಿರೈಟ್ಸ್ ಬರುತ್ತೆ. ಅದರಿಂದ ನಾನು ವಿಡಿಯೋ ಹಾಕಿಲ್ಲ, ವಾಯ್ಸ್ ಓವರೇ ಕೊಡಬೇಕಾಗತ್ತೆ ಪೂರ್ತಿ ವಿಡಿಯೋಗೆ. ನೋಡ್ತೀನಿ ಯಾವ್ದಾರ ನಾರ್ಮಲಾಗಿ ಸಾಂಗ್ ಇಲ್ಲದೆ ಇರೋದು ಯಾವ್ದಾರ ಕ್ಲಿಪ್ಪಿಂಗ್ಸ್ ಇದ್ದರೆ ನಾರ್ಮಲ್ ವಿಡಿಯೋ ಹಾಕ್ತೀನಿ, ವಿಡಿಯೋ. ನಾನು ಪ್ರಿಪ್ರೇಷನ್ ಮಾಡಿ ಮುಗಿಸೋ ಸತಿ ಮನೇಲೆಲ್ಲ ಎದ್ದು ಅವರು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ರು. ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ಕೋತಿದ್ರು. ಅಮ್ಮ ಏನು ದೇವ್ರ ಮನೆಗೆ ಅಲಂಕಾರ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೋತಿದ್ರು. ನನಗೆ ಗೊತ್ತಿಲ್ಲ ಎಷ್ಟು ಜನದ ಮನೇಲಿ ಮಾಡ್ತಾರೆ ಏನು ಅಂತ. ಇದನ್ನು ಮಳವಳ್ಳಿ ಸೈಡು ಜಾಸ್ತಿ ಮಾಡ್ತಾರೆ, ಪ್ರತಿಯೊಬ್ಬರು ತನಿ ಎರೆದ್ಬಿಟ್ಟು ಬಂದೇ ಬರ್ತಾರೆ, ಓಕೆ. ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಯಾರೂ ಅಷ್ಟು ಮಾಡಲ್ಲ ಅನಿಸುತ್ತೆ. ಇಷ್ಟೊಂದು ಜನ ಬರ್ತಾರೆ ತನಿ ಎರಿಯಕ್ಕೆ ಹೋದಾಗ, ನಾವೆಲ್ಲರೂ ಇದ್ದೇ ಇರ್ತಾರೆ. ಎಲ್ಲ ಪ್ರಿಪ್ರೇಷನ್ ಮುಗೀತು, ಇವಾಗ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ ಬಾಕಿ. ನಮ್ಮ ಮನೇಲಿ ನೋಡಿ ಕ್ಯಾಟ್ ಇತ್ತು, 8 ಇಯರ್ಸಿಂದನೂ ಸಾಕಿದ್ವಿ ನಾವು. ಇವಾಗ ಒಂದೇ ಬಂದಿದೆ, ಅವಾಗ ಬರುತ್ತೆ, ಇರೋದೇ ಇಲ್ಲ. ಎಷ್ಟು ಚೆನ್ನಾಗಿ ಮನಗಿದೆ ನೋಡಿ.
ಡಾಗ್ ಇದೆ, ಅದು ಅಮ್ದ ತೋರಿಸ್ತೀನಿ, ಕ್ಲಿಪ್ಪಿಂಗ್ ಇದೆ, ಹ್ಯಾಡ್ ಮಾಡ್ತೀನಿ. ಅಮ್ಮ ಇವಾಗ ದೇವ್ರ ಮನೆ ರೆಡಿ ಮಾಡ್ಕೋತಿದ್ದಾರೆ. ನಾನು ರೆಡಿಯಾಗಿ ಎಲ್ಲ ಬಂದೆ. ದೇವ್ರ ಮನೆ ಒಂದು ರೆಡಿ ಆದರೆ ಪೂಜೆ ಮಾಡಿ ಹೊರಡೋದಷ್ಟೇ, ಇನ್ನೇನು ಇರಲ್ಲ. ನಮ್ಮಮ್ಮ ಹೆಂಗೆ ದೇವ್ರ ಮನೆ ಅಲಂಕಾರ ಮಾಡ್ತಾರೆ ಏನು ಅನ್ನೋದು ಈ ಕ್ಲಿಪ್ಪಿಂಗಲ್ಲಿ ಇರುತ್ತೆ ನೋಡಿ. ದೇವ್ರ ಮನೆ ಅಲಂಕಾರ ಮಾಡಿದ್ದಾಯಿತು. ಮತ್ತು ತನಿ ಎರಿಯೋಕ್ಕೆ ಇನ್ನೂ ಏನೇನು ಪ್ರಿಪರೇಷನ್ ಬೇಕು ಅಂದರೆ, ಫ್ಲವರ್ ಹಾಕಿ ಕೈಗೆ ದಾರ ಕಟ್ಟುತ್ತಾರಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊಬೇಕು. ಮತ್ತು ಅರ್ಶಿನ ಕುಂಕುಮ ಬಟ್ಲು ಮತ್ತು ಅಕ್ಕುಸ್ತಿ ಅಂತ ಹೇಳ್ತಾರೆ ನೋಡಿ, ಅಕ್ಕಿ ಮತ್ತು ಅರ್ಶಿನ ಹಾಕಿ ಮಾಡಿರ್ತಾರಲ್ಲ ಅದೊಂದು. ಮತ್ತು ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಹಣ್ಣು 3 ಥರ ಹಣ್ಣು ಕೊಡ್ತೀವಿ, 3 ಥರ 5 ಥರ ಆ ಥರ ಕೊಡ್ಬೋದು ಹಣ್ಣು. ಅವನ್ನೆಲ್ಲ ನಾನು ರೆಡಿ ಮಾಡ್ಕೋತಾ ಇದ್ದೀನಿ.
ಎಲ್ಲ ಪ್ರಿಪ್ರೇಷನ್ ಮುಗೀತು. ಇನ್ನೇನೆಲ್ಲ ಏನೇನು ಕೆಳಗಡೆ ಇಕ್ಕಿದ್ದೀನಿ ಐಟಮ್ ಯಾವುದನ್ನೆಲ್ಲ ಎತ್ತಿಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಡೋದು. ಅದಕ್ಕೂ ಮುಂಚೆ ನಮ್ಮನೆ ಡಾಗ್ ಇದೆ ಅಂತ ಹೇಳಿದ್ನಲ್ಲ, ಅದ್ರ ನೇಮು ಚಾರ್ಲಿ. ಓನಮ್ಮ ನಿನ್ನ ಕರ್ಕೊಂಡು ಹೋಗ್ಬೇಕಮ್ಮ. ಅವಳಿಗೆ ನಾವು ಆಚೆ ಹೋಗ್ತಾ ಇದ್ದೀವಿ ಅಂದರೆ ಕರೆಕ್ಟಾಗಿ ಗೊತ್ತಾಗ್ಬಿಡತ್ತೆ, ನನ್ನ ಬಿಟ್ಬಿಟ್ಟು ಹೊಂಟೋಗ್ತಾರೆ ಅಂತ ಅಂದ್ಬಿಡ್ತಾಳೆ. ಅದರಲ್ಲೂ ಅಮ್ಮ ಸ್ಯಾರಿ ಹಾಕೊಂಡು ರೆಡಿ ಆದರೆ, ನಾವು ಯಾರು ರೆಡಿ ಆದರೆ ಗೊತ್ತಾಗ್ಬಿಡುತ್ತೆ ಅವಳಿಗೆ, ಓಕೆ ಆಚೆ ಹೋಗ್ತಿದ್ದಾರೆ ಇವರು, ನನ್ನ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದು ಅವಳು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಬೊಗ್ಳೋದು, ಬಿಡಿ ನಾನು ಆಚೆ ಬರ್ತೀನಿ ಅನ್ನೋದು, ಆ ಥರ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ಅಮ್ಮ ಪೂಜೆ ಮಾಡ್ತಿದ್ದಾರೆ, ಪೂಜೆ ಮಾಡಿ ಹೊರಡೋದಷ್ಟೆ. ತನಿ ಎರಿಯೋಕ್ಕೆ ಏನೇನು ಜೋಡಿಸ್ಕೊಂಡಿದ್ದೀನಿ ಅನ್ನೋದು ಹೇಳ್ತೀನಿ ಇವಾಗ. ಅರ್ಶಿನ ಕುಂಕುಮ ಮತ್ತು ಅಕ್ಕುಸ್ತಿ ಹೇಳಿದ್ನಲ್ಲ, ಅಕ್ಕಿ ಅರ್ಶಿನ ಹಾಕಿ ಮಾಡ್ತಾರೆ. ಎಲೆ ಅಡಿಕೆ, ಬಳೆ, ಹೂವು ಮತ್ತು ಕೈ ಕಟ್ಕೊಳ್ಳೋಕ್ಕೆ ದಾರ, ಹೂವು ಹಾಕಿ ಮಾಡಿರ್ತಾರಲ್ಲ, ಗಂಡಕಡ್ಡಿ, ಕರ್ಪೂರ, ಬೆಂಕಿಪಟ್ಟಣ, ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ ಮತ್ತು ಹಾಲು ಮೇಲೆ ತುಪ್ಪ ಹಾಕ್ಕೊಂಡಿದ್ದಾರೆ ಅಮ್ಮ ತನಿ ಎರಿಯೋಕ್ಕೆ. ಅದಾದಮೇಲೆ ನೀರು. ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬಕ್ಕೆ ದೇವ್ರ ಮನೇನ ಅಮ್ಮ ಹೀಗೆ ಅಲಂಕಾರ ಮಾಡಿದರು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ತನಿ ಎರಿಯೋಕ್ಕೆ. ಮೋಸ್ಟ್ಲಿ ಈ ವಿಡಿಯೋ ತುಂಬ ಲೆಂತ್ ಆಗ್ಬೋದೇನೋ. ನಾನು ಪಾರ್ಟ್ 1 ಪಾರ್ಟ್ 2 ಏನು ಮಾಡೋಕ್ಕೋಗಲ್ಲ, ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ, ಇವತ್ತೇ ಎಡಿಟ್ ಮಾಡಿ. ಬಂಡಿಕಳಮ್ಮ ಟೆಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ, ಫೇಮಸ್ಸೇ ಅದು. ನಮ್ಮನೆ ಅಲ್ಲೇ ಹತ್ತಿರ ಇರೋದು, ಅದರಿಂದ ಅಲ್ಲೇ ತನಿ ಎರಿಯೋಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೇ ಹಿಂದೆ ಉತ್ತಾ ಇದೆ. ಇಲ್ಲಿ ಗಣಪತಿ ವಿಗ್ರಹ ಇದೆ, ಅಲ್ಲಿಗೆ ಅಮ್ಮ ಪೂಜೆ ಮಾಡ್ತಿದ್ದಾರೆ.
ಏನು ಅಲ್ಲೇ ಇರಬೇಕು. ಇಲ್ಲ ಇಲ್ಲಿ ಕೊಡ್ತಾಳೆ ಸೆಟ್. ಹಾಂ ಹಾಂ ಕೊಡ ಅಲ್ಲಿ ಎಲ್ಲರಿಗೂ. ಇಲ್ಲ ಮುಂದೆ ಕೊಡು ಎಲ್ಲ ಪೂಜೆ ಇಲ್ಲಿ ಕೊಡ್ಬವ ಅಲ್ಲಿ ಮುಂದೆ ಕೊಡ್ಬವ. ಇಲ್ಲಿ ಫಾರ್ಚುನರು ಓಯ್ ಎಲ್ಲೆಲ್ಲಿ ಮ್ಯೂಸಿಕ್ ಇಲ್ಲ ಅಲ್ಲೆಲ್ಲ ರಾ ವಿಡಿಯೋನೇ ಹಾಕಿದ್ದೀನಿ, ಮಾತಾಡಿರೋದನ್ನ ಹಂಗಂಗೆ ಹಾಕಿದ್ದೀನಿ. ನಂದು ವಿಡಿಯೋದಲ್ಲಿ ಯಾಕೆ ಜಾಸ್ತಿ ರಾ ವಿಡಿಯೋ ಬರಲ್ಲ ಅಂತ ಅಂದರೆ ಅಲ್ಲಲ್ಲೇ ಮಾತಾಡ್ಬಿಡ್ತಾರೆ, ಅದರಿಂದ ನಾನು ರಾ ವಿಡಿಯೋ ಹಾಕಲ್ಲ. ಒಂದೊಂದ್ರಲ್ಲಿ ಮ್ಯೂಸಿಕ್ ಇರುತ್ತೆ. ಅರ್ಶಿನ ಕುಂಕುಮ ಕೊಟ್ಟು ಇವಾಗ ಕೆಳಗಡೆ ಬಂದು ಹೂವಿಂದು ದಾರ ಬರುತ್ತಲ್ಲ ಅದು ಕಟ್ಕೋತಾ ಇದ್ದೀವಿ. ನಮ್ಮ ಅಪ್ಪ ಇವಾಗ ಒಂದು ರಿಯಾಕ್ಷನ್ ಕೊಡ್ತಾರೆ ನೋಡಿ, ಏನಿಲ್ಲ ತಮ್ಮ ವಿಡಿಯೋ ಮಾಡ್ತಿದ್ದ, ಕರೆಕ್ಟಾಗಿ ವಿಡಿಯೋ ತೆಗಿಲ್ಲ ಅಂದರೆ ಹೊಡಿತೀನಿ ಅಂತ ಹೇಳ್ತಿದ್ದಾರೆ. ಅದನ್ನ ಮಾತಾಡಿರೋದು ಕಟ್ ಮಾಡಿಬಿಟ್ಟಿದ್ದೀನಿ, ಅದು ಹಾಕಕ್ಕೆ ಹೋಗಿಲ್ಲ ನಾನು. ನೀವು ರಾ ವಿಡಿಯೋನೇ ಹಾಕಕ್ಕೆ ಬಿಡಲ್ಲ ನನಗೆ, ನಾವನ್ನ ಸಾಧ್ಯನೇ ಇಲ್ಲ. ನಮ್ಮ ಅಪ್ಪನ ಪಕ್ಕ ನಿಂಗೆ ಅಣ್ಣನ ಕೇಳಿ ಹೆಂಗೈತೆ ಚಾರ್ಲಿ ಅಂತ ಅಲ್ಲಿ ಬಂದಿತ್ತಲ್ಲ. ನನ್ನ ಕಡೆ ತಿರುಗಿ ಕಟ್ಟು ಕಟ್ಟು ಜೀವನದಲ್ಲಿ ಗಟ್ಟಿಯಾಗಿರಲಿ ಎಲ್ಲ. ತಪ್ಪ ಆಗ್ಬಿಟ್ರೆ ಮಾತ್ರ ಭಾರಿ ಉದ್ದ ಮಾಡ್ಬಿಟ್ಟಿದೆ. ಅಪ್ಪಲ್ ಕೊಡ ಮನೇಲಿ ಐತೆ. ಫೋಟೋ ಒಂದು ಗ್ರೂಪ್ ಫ್ಯಾಮಿಲಿ ಫೋಟೋ ಅಂತ ತಗೊಂಡು ಲೋಕಿ ಸೆಕೆಂಡಲ್ಲಿ ಮಾಡ್ತೀವಿ. ಇದಮ್ಮ ಬಂಡಿಕಾಳಮ್ಮ ಟೆಂಪಲ್ ಪಕ್ಕದಲ್ಲೇ ಇದೆ ಅಂತ ಹೇಳಿದ್ನಲ್ಲ, ಜನ ಎಷ್ಟು ಯಾರೂ ಇರಲಿಲ್ಲ. ಅದರಿಂದ ನಾನು ನಮ್ಮಮ್ಮ ದರ್ಶನ ಮಾಡ್ಕೊಂಡು ಬಂದ್ಬಿಡೋದ ಅಂತ ಹೊರಟ್ರಿ. ಜನ ಅಷ್ಟಿರಲಿಲ್ಲ. ಹೋದ್ರೆ ನಮ್ಮ ಪುಣ್ಯಕ್ಕೇನೋ ನೀರು ಹಾಕ್ತಿದ್ದಾರೆ, ಇನ್ನೂ ಅಮ್ಮಂಗೆ ಅಲಂಕಾರ ಏನೂ ಮಾಡಿರಲಿಲ್ಲ, ತಲೆಗೆ ನೀರು ಹಾಕ್ತಿದ್ರು. ಮಾ ಆ ತಟ್ಟೆ ಕೊಟ್ಟು ಕಳಿಸ್ಬಿಡ್ಬೇಕು ತಾನೆ ಅಪ್ಪನ ಕೈ. ಹಿಂದೆ ಸಾಂಗ್ ಇದೆ, ಹಂಗಂದ್ರೂ ರಾ ವಿಡಿಯೋನೇ ಹಾಕಿದ್ದೀನಿ. ಬಂಡಿಕಾಳಮ್ಮ ಟೆಂಪಲ್ಗೆ ನೀವೆಲ್ಲ ಬಂದಿದ್ದೀರಾ, ಬಂದಿಲ್ಲ ಅಂದರೆ ನಾನು ಹೇಳ್ತೀನಿ ಬಂದು ಒಂದು ಸತಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ಟೆಂಪಲು. ಯಾವಾಗೂ ರಶ್ ಇರುತ್ತೆ, ಸ್ಯಾಟರ್ಡೆ ಆಗಿರೋದ್ರಿಂದ ಅಷ್ಟು ರಶ್ ಇಲ್ಲ. ಸಂಜೆ ಮೇಲೆ ಜನ ಜಾಸ್ತಿ ಹಾಕ್ತಾರೆ. ಲೇಟ್ ಆಯ್ತಲ್ಲ.
ಇಲ್ಲ ಇನ್ನೂ ಪೂಜೆ ನಡೆದಿಲ್ಲ ಬಿಡಲ್ಲ. ನಡಿ ಚಿಕ್ಕ ಚಿಕ್ಕವು. ಇನ್ನೂ ಅಲಂಕಾರ ಮಾಡ್ತಾವ್ರೆ. ಹಿಂಗೆ ಹೋಗೋದು ಗೊತ್ತಾ? ಹಿಂಗೆ ಬರುತ್ತಾ? ಗೊತ್ತಾ ಕಪ್ಪು ಅಮ್ಮಂದು ಇಟ್ಟಿಸ್ಕೊಳ್ಳೋದು. ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ಈ ರೀತಿ ಸಿಂಪಲಾಗೆ ವರ್ಷನೂ ಸೆಲೆಬ್ರೇಟ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.